ಕೊನೆಗೂ ಕಾಂಗ್ರೆಸ್ ಒತ್ತಡಕ್ಕೆ ಮಣಿದು ಬಸವರಾಜ ಹೊರಟ್ಟಿ ಅವರು ರಿಸೈನ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಒತ್ತಡಕ್ಕೆ ಮಣಿದು ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ ಹೊರಟ್ಟಿ ಅವರು. ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಹೊರಟ್ಟಿ ಅವರು. ಬಸವರಾಜ ಹೊರಟ್ಟಿ ರಾಜೀನಾಮೆ ಅಂಗೀಕಾರ ಆಗಿದೆ. ಕ್ಷಣ ಮಾತ್ರದಲ್ಲೇ ಹೊರಟ್ಟಿ ರಾಜೀನಾಮೆ ಅಂಗೀಕಾರ ಆಗಿರತಕ್ಕಂಥದ್ದು ಬಹಳ ಚರ್ಚೆ ಆಗ್ತಾ ಇತ್ತು. ಹೊರಟ್ಟಿ ಅವರು ಆಗಸ್ಟ್ 14ಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಆಗಸ್ಟ್ 14ಕ್ಕೆ ಉಪಸಭಾಪತಿಗಳ ಚುನಾವಣೆ ಇತ್ತು. ಆ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಬಸವರಾಜ ಹೊರಟ್ಟಿ ಅವರು ಹೇಳಿದ್ರು. ಬಟ್ ಸಿಎಂ ಅವರು ಅವರ ಮನವನ್ನು ಒಲಿಸಿದ್ದಾರೆ. 1 ಗಂಟೆಯ ಹಿಂದೆ ಮೀಟಿಂಗ್ ಆಯಿತು ಸಿಎಂ ಮನೆಯಲ್ಲಿ. ಬಸವರಾಜ ಹೊರಟ್ಟಿ ಅವರದು, ಸಿಎಂ ಅವರದು ಇಬ್ಬರ ನಡುವೆ ಚರ್ಚೆ ಆಯಿತು. ಆ ಚರ್ಚೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೇಳಿಬಿಟ್ಟಿದ್ದಾರಂತೆ, ಹೊರಟ್ಟಿ ಅವರೇ ರಾಜೀನಾಮೆ ಕೊಡಿ ಅಂತ. ಆ ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಹೊರಟ್ಟಿ ಅವರು. ಅವರ ರಾಜೀನಾಮೆ ಅಂಗೀಕಾರ ಆಗೋಗಿದೆ. ಕ್ಷಣ ಮಾತ್ರದಲ್ಲಿ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಿಸೈನ್ ಲೆಟರ್. ಬರೀ 1 ಗಂಟೆ ಹಿಂದೆ ಬಸವರಾಜ ಹೊರಟ್ಟಿ ಅವರು ಸಿಎಂ ಮನೆಯಿಂದ ಆಚೆ ಬಂದರು. ಖುದ್ದಾಗಿ ಮುಖ್ಯಮಂತ್ರಿಗಳೇ ಬರಿಗಾಲಿನಲ್ಲಿ ಹೊರಗಡೆ ಬಂದು ಬಸವರಾಜ ಹೊರಟ್ಟಿ ಅವರನ್ನ ಬೀಳ್ಕೊಟ್ರು. ಬರ್ತಕ್ಕಂಥ ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರ ಮುಖದಲ್ಲಿ ಕೋಪ ಇತ್ತು, ಸಿಟ್ಟಿತ್ತು, ಎಲ್ಲವೂ ಇತ್ತು. ಅವರ ಮುಖಭಾವನೆ ಹೇಳ್ತಾ ಇತ್ತು ಅಲ್ಲಿ ಏನ್ ನಡೆದಿತ್ತು ಅಂತ ಹೇಳಿ. ಮುಖ್ಯಮಂತ್ರಿಗಳು ಬಸವರಾಜ ಹೊರಟ್ಟಿ ಅವರಿಗೆ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿಬಿಟ್ಟಿದ್ದಾರೆ. ಅವರು ಹೇಳಿ 1 ಗಂಟೆಯ ಒಳಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಅವರು ಮೊದಲು ಕೊಡಲ್ಲ ಅಂತಿದ್ರು. ಆಮೇಲೆ ಆಗಸ್ಟ್ 14ಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಅದಾದ ಮೇಲೆ ಸಿಎಂ ಕೆಪಿಸಿಸಿ ಅಧ್ಯಕ್ಷರು ಇಬ್ಬರೂ ಕೂಡ ಕರೆದು ಮಾತುಕತೆ ಆಡಿದ್ದಾರೆ. ಅದಾದ ಮೇಲೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.